ಮದುವೆಗೆ 17 ವರ್ಷ ನಡೀತಾ ಇದೆ. ಸೊ ಎಲ್ಲ ಸೋಷಿಯಲ್ ಗ್ಯಾದರಿಂಗ್ ಫಂಕ್ಷನ್ ಗೆಲ್ಲ ಹೋಗ್ತಾ ಇದ್ರೆ ಎಲ್ಲ ಹೋಗ್ತಾ ಇದ್ವಿ. ಸೊ ಎಷ್ಟೊಂದು ಜನ ಮದ್ವೆಗಳಿಗೆ ಹೋಗಲ್ಲ, ಫಂಕ್ಷನ್ ಗಳಿಗೂ ಹೋಗೋದಿಲ್ಲ. ಕೇಳಿದ್ರೆ ನಮ್ನ ಕೀಳಾಗ ಅನ್ಸುತ್ತೆ, ಕೇಳಿದ್ರೆ ನಮ್ಗೆ ನೋವಾಗುತ್ತೆ ಅಂತ. ಬಂದಿದ್ ಫಸ್ಟ್ ದಿನಾನೇ ಎಲ್ಲೋ ಒಂದ್ ಕಡೆ ಹೋಪ್ ಸಿಕ್ತು, ಇಲ್ಲಪ್ಪ ನನ್ಗೆ ಇಲ್ಲಿ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳಿ. ಇಲ್ಲಿ ವಿಜಯ್ ಕುಮಾರ್ ಸರ್ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಡಾಕ್ಟರ್ಸ್, ಪ್ರಿಯದರ್ಶಿನಿ ಮ್ಯಾಮ್, ಸುಧಾ ಮ್ಯಾಮ್ ಎಲ್ರು ಅಷ್ಟೇ ಅವರು ಕಂಗ್ರಾಟ್ಸ್ ಹೇಳ್ತಿದಾರೆ. ನನ್ಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದೀನಲ್ವಾ. ತುಂಬಾ ನರ್ವಸ್, ಏನೋ ಶಿವರಿಂಗ್ ಫೀಲಿಂಗ್ ಇತ್ತು. ನಮಸ್ಕಾರ. ನಮಸ್ಕಾರ ಮ್ಯಾಮ್. ಸೊ ನಿಮ್ಮ ಜರ್ನಿ ಹೇಗಿತ್ತು ಇಲ್ಲಿ ವರ್ಧಾನಲ್ಲಿ? ಇವತ್ತು ಬೀಟಾ HCG ಬಂದಿದೆ ಅಂತ ಗೊತ್ತಾಯ್ತು. 17,696 ಬೀಟಾ HCG ಬಂದಿದೆ. ಸೊ ಇದು ಸೆಕೆಂಡ್ ಬೀಟಾ HCG. ಸೊ ಸ್ಕ್ಯಾನ್ ಕೂಡ ಆಗಿದೆ, ಮಗು ಸ್ಯಾಕ್ ಕೂಡ ಕಾಣಿದೆ ಅಂತ ಹೇಳಿದ್ರು. ನೀವು ತುಂಬಾ ಸಂತೋಷವಾಗಿ ಇದ್ರಿ. ಸೊ ಹೇಗಿತ್ತು ನಿಮ್ಮ ಅನುಭವ ಅಂತ ತಿಳ್ಕೊಳ್ಳೋಣ ಅಂತ ನಾನು ನಿಮ್ನ ಕರೆದೆ. ಸೊ ಏನ್ ಹೇಳ್ತೀರಾ, ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು, ಎಲ್ಲಿಂದ ಬಂದಿದ್ದೀರಾ, ಯಾರು ರೆಫರ್ ಮಾಡಿದ್ರು, ನಮ್ಮ ಹಾಸ್ಪಿಟಲ್ ಹೇಗಿದೆ, ನಮ್ಮ ಡಾಕ್ಟರ್ಸ್ ಹೇಗಿದೆ, ಯಾವ ಟ್ರೀಟ್ಮೆಂಟ್ ಮೂಲಕ ನಿಮ್ಗೆ ಪಾಸಿಟಿವ್ ಆಯ್ತು ಅನ್ನೋದ್ರ ಬಗ್ಗೆ ಹೇಳ್ಕೊಡಿ. ಮದುವೆಗೆ ಆಕ್ಚುಲಿ 17 ವರ್ಷ ಆಯ್ತು. 17 ವರ್ಷ ನಡೀತಾ ಇದೆ ಈಗ. 17ನೇ ವರ್ಷ ನಡೀತಾ ಇದೆ. 17ನೇ ವರ್ಷ ನಡೀತಾ ಇದೆ. ತುಂಬಾ ಕಡೆ ಟ್ರೈ ಮಾಡಿದ್ವಿ ಆಕ್ಚುಲಿ. ಬೇರೆ ಬೇರೆ ಎಲ್ಲ ಟ್ರೀಟ್ಮೆಂಟ್, IUI ಆಗಿತ್ತು 2 ಸಲ, ಇಲ್ಲಿ ಒಂದ್ಸಲ IUI ಆಗಿತ್ತು, ಆಗಿರ್ಲಿಲ್ಲ. ಬಟ್ IVF ಟ್ರೀಟ್ಮೆಂಟ್ ಮೂಲಕ ನಮ್ಗೆ ಈ ಸಲ ಪಾಸಿಟಿವ್ ಬಂತು. ಕಂಗ್ರ್ಯಾಚುಲೇಷನ್ಸ್. ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಮದುವೆಯಾಗಿ 17 ವರ್ಷ ಆಗಿದೆ. ಇವಾಗ 37 ವರ್ಷನ ನಿಮ್ಗೆ? ಹೌದು, 36 ಕಂಪ್ಲೀಟ್ ಆಗಿ 37 ರನ್ನಿಂಗ್. ಈ 37 ವರ್ಷದಲ್ಲಿ ನಿಮ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ಹೇಗಿತ್ತು ಜರ್ನಿ ಇಲ್ಲಿ? ಡಾಕ್ಟರ್ಸ್ ಹೇಗಿದ್ದಾರೆ ಸ್ವಲ್ಪ ಎಲ್ಲ? ಆಕ್ಚುಲಿ ವಿಜಯ್ ಕುಮಾರ್ ಸರ್ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಡಾಕ್ಟರ್ಸ್, ಪ್ರಿಯದರ್ಶಿನಿ ಮ್ಯಾಮ್, ಸುಧಾ ಮ್ಯಾಮ್ ಎಲ್ರು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು. ಅಂದ್ರೆ ಏನೇ ಪ್ರಾಬ್ಲಮ್ ಇದ್ರು ಫೋನ್ ಮಾಡಿದ್ರೆ ಸಾಕು, ನಮ್ಗೆ ಕಾನ್ಫಿಡೆನ್ಸ್ ಕೊಡೋರು. ಇಲ್ಲ ಈ ತರ ಮಾಡಿ ಅಂತ ಹೇಳ್ಬಿಟ್ಟು. ಮತ್ತೆ ಯಾವಾಗ್ಲೇ ಆಗ್ಲಿ ಅಂದ್ರೆ ಇದೇ ಟೈಮಿಂಗ್ಸ್ ಅಂತ ಇಲ್ಲ. ಜಸ್ಟ್ ನಾವು ಒಂದು ಕಾಲ್ ಮಾಡಿದ್ರೆ ಸಾಕು, ನಮ್ ಫುಲ್ ಹಿಸ್ಟ್ರಿ ಗೊತ್ತಿರ್ತಿತ್ತು. ಯಾವ್ದೋ ಒಬ್ಬ ಡಾಕ್ಟರ್ಗೆ ಅಂತಲ್ಲ, ಎಲ್ಲಾ ಎಲ್ರಿಗೂ ಹಿಸ್ಟ್ರಿ ಗೊತ್ತಿರ್ತಿತ್ತು. ಇವನ್ ರಿಸೆಪ್ಷನಿಸ್ಟ್ ಇಂದ ಹಿಡಿದು ನರ್ಸ್ ವರ್ಗುನು ಎಲ್ರು ನಮ್ ಬಗ್ಗೆ ತಿಳ್ಕೊಂಡಿದ್ರು. ಯಾರಿಗೂ ಮತ್ತೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಅದು ತುಂಬಾ ಖುಷಿ ಆಯ್ತು ಆಕ್ಚುಲಿ. ಮತ್ತೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಎಲ್ರು ಒಂಥರ ಅಂದ್ರೆ ಏನೋ ಅಕ್ಕ ತಂಗಿ ಏನೋ ತರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ. ಬಂದಿದ ತಕ್ಷಣ ಕಾನ್ಫಿಡೆನ್ಸ್ ತುಂಬ್ತಾರೆ. ಇನ್ನೊಂದು ಅಂದ್ರೆ ತುಂಬಾ ಚೆನ್ನಾಗಿ ಹೋಮ್ಲಿ ಆಗಿ ಮಾತಾಡೋದು. ತುಂಬಾ ಖುಷಿ ಆಯ್ತು. ಇಲ್ಲಿ ಬಂದಿದ್ದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಬಂದಿದ್ ಫಸ್ಟ್ ದಿನಾನೇ ಎಲ್ಲೋ ಒಂದ್ ಕಡೆ ಹೋಪ್ ಸಿಕ್ತು, ಇಲ್ಲಪ್ಪ ನನ್ಗೆ ಇಲ್ಲಿ ಸಕ್ಸಸ್ ಆಗೇ ಆಗತ್ತೆ ಅಂತ ಹೇಳಿ. ಸರ್ ಕಾನ್ಫಿಡೆನ್ಸ್ ತುಂಬಿದ್ದು ಅದೇ ತರನೇ. ಫಸ್ಟ್ ಹೇಳಿದ್ರು ಸರ್ ಇದ್ಬಿಟ್ಟು, ಯಾಕೆ ಇಷ್ಟು ವರ್ಷ ವೇಟ್ ಮಾಡಿದ್ರಿ ನೀವು ಅಂತಾನೆ ಫಸ್ಟ್ ಕ್ವಶನ್ ಸರ್ದು. ಅವಾಗ ಇಲ್ಲ ಸರ್, ಅಂದ್ರೆ ಬೇರೆ ಕಡೆ ಎಲ್ಲ ನೋಡಿದ್ವಿ ಅಂದಿದ ತಕ್ಷಣ ನಿನ್ಗೆ ಡಜನ್ ಮಕ್ಳನ್ನ ಎತ್ಬಿಡ್ತಾ ಇದೆ ಇಷ್ಟೊತ್ತಿಗೆ, ಬೇಗ ಬಂದಿದ್ರೆ 17 ವರ್ಷದಲ್ಲಿ 1 ಡಜನ್ ಮಕ್ಳು ಅಂತಾನೆ ಹೇಳಿದ್ರು ಸರ್. ಆಮೇಲೆ ನನ್ಗೆ ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಓಕೆ. ಸೊ ಈ IVF ಅಲ್ಲಿ ಫಸ್ಟ್ ಟ್ರಾನ್ಸ್ಫರ್ ಗೆ ಪಾಸಿಟಿವ್ ಆಯ್ತಾ ಅಥವಾ ಫೇಲ್ ಆಯ್ತಾ? ಫಸ್ಟ್ ಟ್ರಾನ್ಸ್ಫರ್ ಏನಾದ್ರು ಭಯ ಇತ್ತಾ ನಿಮ್ಗೆ? ಭಯ ಇಲ್ಲೇ ಇಲ್ಲ. ಸೊ ಈ ಹಾಸ್ಪಿಟಲ್ ಬಂದ್ರೆ ಭಯ ಪಡೋ ಅವಶ್ಯಕತೆ ಭಯ ಏನಿರ್ಲಿಲ್ಲ. ಸೊ ಫಸ್ಟ್ ಬೀಟಾ HCG ಪಾಸಿಟಿವ್ ಬಂದಾಗ ಏನ್ ಅನ್ಸುತ್ತೆ ನಿಮ್ಗೆ? ಫುಲ್ ಖುಷಿ ಆಯ್ತು. ನನ್ಗೆ ಆ ಖುಷಿಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಅಂದ್ರೆ ನನ್ ಇವನ್ ಇಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಯಾರಿದ್ದಾರೆ ಸ್ವಾತಿ, ಅವರು ಕಂಗ್ರಾಟ್ಸ್ ಹೇಳ್ತಿದಾರೆ. ನನ್ಗೆ ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅಂದ್ರೆ ಆ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತಾನೂ ಅರ್ಥ ಆಗ್ಲಿಲ್ಲ. ಅಂದ್ರೆ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದೀನಲ್ವಾ, ಅದನ್ನ ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ಲಿಲ್ಲ. ತುಂಬಾ ನರ್ವಸ್, ಏನೋ ಶಿವರಿಂಗ್ ಫೀಲಿಂಗ್ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಇವಾಗ್ಲೂ ಅಷ್ಟೇ, ಇವತ್ತು ಭಯ ಇತ್ತು. ಫಸ್ಟ್ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಫಸ್ಟ್ ಸ್ಟೆಪ್ ಲೈಫ್ ಅಲ್ಲಿ ಅಂತ, ನಮ್ದು ಒಂದು ಫ್ಯಾಮಿಲಿ ಆಗ್ತಾ ಇದೆ ಅನ್ನೋ ಒಂದು ಇದ್ರಲ್ಲಿ. ಇವತ್ತು ಮತ್ತೆ ಸ್ವಲ್ಪ ಸ್ಪಾಟಿಂಗ್ ಅದು ಇದು ಇದೆ ಅಂತ ಕಾಲ್ ಮಾಡಿದ ತಕ್ಷಣ ಭಯ ಪಡ್ಬೇಡ, ಏನೂ ಆಗಲ್ಲ, 9 ತಿಂಗಳವರೆಗೂ ಇದ್ದಿದೆ, ಅದೆಲ್ಲ ಕಾಮನ್ ಅಂತ ಹೇಳಿಲ್ಲ. ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಿ ಆ ಭಯ ಹೋಗಿಸೋದು. ಎಲ್ಲ ಡಾಕ್ಟರ್ಸ್ ತುಂಬಾ ಇದು ಮಾಡಿದ್ರು. ಮತ್ತೆ ಇವತ್ತು ಸೆಕೆಂಡ್ ಬೀಟಾ HCG ರಿಪೋರ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸ್ಟ್ರಾಂಗ್ಲಿ ಪಾಸಿಟಿವ್ ಇದೆ, ಚೆನ್ನಾಗಿ ಬಂದಿದೆ ಎಲ್ಲಾನು. ಸೊ ಈಗ ಕಂಪೇರಿಟಿವ್ಲಿ ಅಂದ್ರೆ ಖರ್ಚು, ನೀವು ಬೇರೆ ಹಾಸ್ಪಿಟಲ್ ಅಲ್ಲೂ ತೋರಿಸಿರ್ತೀರಿ 17 ವರ್ಷ ಅಂದ್ರೆ, ಅಲ್ಲಿನ ಖರ್ಚಿಗೂ ಇಲ್ಲಿನ ಖರ್ಚಿಗೂ ಏನಾದ್ರು ನಿಮ್ಗೆ ವ್ಯತ್ಯಾಸ ಸ್ವಲ್ಪ ಬೆಟರ್ ಇದೆ, ಅಫೋರ್ಡ್ ಮಾಡಬಹುದು ಎಲ್ಲರೂ? ಮಾಡಬಹುದು. ಹೌದು. ಓಕೆ. ಸೊ ಯು ಆರ್ ಹ್ಯಾಪಿ ವಿತ್ ಎಕ್ಸ್ಪೆನ್ಸ್ ಆಲ್ಸೋ? ಅಷ್ಟೇನು ಖರ್ಚಾಗಿಲ್ಲ ಹಾಗಾದ್ರೆ? ಓಕೆ, ದಟ್ಸ್ ಗುಡ್. ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಬೆಟರ್. ಓಕೆ. ನಮಗೆ ಆಕ್ಚುಲಿ ರಿಫರೆನ್ಸ್ ಮಾಡಿದ್ದು ಯಲಹಂಕ ಸಂತೆತ್ರ ಅವರು ಡಾಕ್ಟರ್ ಧಾರಾ ಹಾಸ್ಪಿಟಲ್ ಇಂದ ರಿಫರೆನ್ಸ್ ಮಾಡಿದ್ರು. ಓಕೆ. ನೀವು ಇರೋದು ಯಲಹಂಕದಲ್ಲೇ ಹಾಗಾದ್ರೆ? ಬಾಗ್ಲೂರು. ನಮ್ಮ ಬಾಮೈದ ಅವ್ರ ಮಿಸ್ಸಸ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗಂತಿದ್ರು, ಕನ್ಫರ್ಮ್ ಆಗಿ ಅವ್ರು ಕರ್ಕೊಂಡು ಹೋದ್ರಲ್ಲ ಒಂದ್ಸರಿ ಹೋಗೋಣ ಅಂತ. ಅಲ್ಲಿಂದ ಮತ್ತೆ ಅವರು ಇಲ್ಲಿ ಕಡೆ ರೆಫರ್ ಮಾಡಿ
ಕಳ್ಸಿ. ಓಕೆ. ಸೊ ಈಗ ನಿಮ್ ಫ್ಯಾಮಿಲಿನಲ್ಲಿ ಹೇಗಿತ್ತು ಸಪೋರ್ಟ್? 17 ವರ್ಷ ಯಾರು ಈಗಾಯ್ತು ಆಗಾಯ್ತು ದೇವ್ರ ಪೂಜೆಗೆ ಹೋಗು, ಅದು ಮಾಡು, ಹರಕೆ ಮಾಡಿ ಎಲ್ಲ ಒತ್ತಡ ಇತ್ತ? ಹೇಗಿತ್ತು ಫ್ಯಾಮಿಲಿ? ಅಂದ್ರೆ ಪೂಜೆಗಳೆಲ್ಲ ಮಾಡ್ತಾ ಇದ್ರು, ಬಟ್ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತಾ ಸಪೋರ್ಟ್ ಮಾಡಿದ್ರು. ಅದೆಲ್ಲ ಅದ್ರ ಬಗ್ಗೆ ಯಾವತ್ತೂ ಅಂದ್ರೆ ಕೊಂಕ್ ಮಾತಾಡೋದು, ಅದು ಏನು ಮಾತಾಡೋದು ಯಾವ್ದು ಇಲ್ಲ. ಸೊ ಎಲ್ಲ ಸೋಷಿಯಲ್ ಗ್ಯಾದರಿಂಗ್ ಫಂಕ್ಷನ್ ಗೆಲ್ಲ ಹೋಗ್ತಾ ಇದ್ರೆ ನೀವು? ಎಲ್ಲ ಹೋಗ್ತಾ ಇದ್ವಿ. ಎಷ್ಟೊಂದು ಜನ ನಾವು ಮಕ್ಳಿರ್ಲಾರ್ದವ್ರನ್ನ ನೋಡ್ತೀವಿ, ಎಲ್ಗಾದ್ರೂ ಹೋಗ್ಬಿಟ್ರೆ ಮಕ್ಳು ಎಷ್ಟು ಅಂತ ಕೇಳ್ತಾರೆ. ನಮ್ಮನ್ನ ಕೇಳ್ತಾರೆ, ನಾವು ಬೇಜಾರು ಮಾಡ್ಕೊಳಲ್ಲ, ಇನ್ನ ಟ್ರೀಟ್ಮೆಂಟ್ ತಗೊಂತಾರೆ. ನಿಮ್ ತರ ಪಾಸಿಟಿವ್ ಆಗಿ ತಗೊಂಡ್ರೆ ನೋವಾಗೋದಿಲ್ಲ. ಸೊ ಎಷ್ಟೊಂದು ಜನ ಮದ್ವೆಗಳಿಗೆ ಹೋಗಲ್ಲ, ಫಂಕ್ಷನ್ ಗಳಿಗೂ ಹೋಗೋದಿಲ್ಲ. ಕೇಳಿದ್ರೆ ನಮ್ನ ಕೀಳಾಗ ಅನ್ಸುತ್ತೆ, ಕೇಳಿದ್ರೆ ನಮ್ಗೆ ನೋವಾಗುತ್ತೆ ಅಂತ. ನಿಮ್ ಫ್ಯಾಮಿಲಿ ಕೇಳ್ತಾರೆ, ಬಟ್ ನಾವು ಅದನ್ನ ಸೀರಿಯಸ್ ತಗೊಳಕ್ ಹೋಗಲ್ಲ. ಸೀರಿಯಸ್ ಇಲ್ಲ, ತಗೊಂಡು ಯಾರುನು ಆತರ ಯಾರೋ ಅಂದ್ರೆ ಕೇಳಿ ಅಕಸ್ಮಾತ್. ಕೇಳಿದ್ರು ತುಂಬಾ ನೋವಾಗೋತಾರಲ್ಲ, ತುಂಬಾ ವಯಸ್ಸಾಗಿರೋರು ಇರ್ತಾರಲ್ಲ, ಅವರು ಎಂತಾದ್ರೂ ಒಂದ್ರ ಆಗಿತ್ತೆ ಚೆನ್ನಾಗಿತ್ತು ಮಗ ಅಂತ ಹೇಳ್ಬಿಟ್ಟು ಬಂದ್ ಮಾತಾಡೋರು ಅಷ್ಟೇ ಬಿಟ್ರೆ ನೋವು ತರ ನೋವು ಮಾತಾಡೋ ತರ ಯಾವತ್ತೂ ಇಲ್ಲ. ಒಳ್ಳೇದಾಯ್ತು. ನಮ್ಗೆ ಫ್ಯಾಮಿಲಿಗೆ ಎಲ್ಲ ವೀಕ್ಷಕರು ಕೇಳೋ ವೀಕ್ಷಕರಿಗೆ ಹೇಳೋದೇನು ಅಂದ್ರೆ, ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ರು ಮಕ್ಕಳಾಗಿರ್ಲಾರ್ದವ್ರಿಗೆ ಈ ತರ ಆಗುತ್ತೆ, ಟೆನ್ಷನ್ ತಗೋಬೇಡಿ ಅಂತ ನೀವು ಹೋಪ್ಸ್ ಅಥವಾ ಒಂದು ಕಾನ್ಫಿಡೆಂಟ್ ಕೊಟ್ರೆ ಅವರಿಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ನಾವಂತೂ ಯಾವಾಗ್ಲೂ ನಿಮ್ಗೆ ಮಗು ಮಾಡ್ಲಿಕ್ಕೆ ತಯಾರಿರ್ತೀವಿ. ಒಂದ್ಸಲ ವರ್ಧಾನ್ ಫರ್ಟಿಲಿಟಿಗೆ ನೀವು ಭೇಟಿ ನೀಡಿ, ಈ 17 ಯಾಕೆ 20 ವರ್ಷ ಆದ್ಮೇಲೂ ಕೂಡ ನಿಮ್ಮ ಜೀವನದಲ್ಲಿ ತಾಯ್ತನದ ಭಾಗ್ಯವನ್ನ ಕಂಡುಕೊಳ್ಬಹುದು.